ಸಿದ್ದರಾಮಯ್ಯನವರು ನಮ್ಮ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿದರೆ ಕ್ಷಣಾರ್ಧದಲ್ಲಿ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಆದರೆ ಅವರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ವೇತನ ಏರಿಕೆ ಆಗಿಲ್ಲ ಅಂತ ಅಸಮಾಧಾನ ಹೊರಹಾಕುವ ಕೆಲಸವನ್ನ ಬಿಎಂಟಿಸಿ ಚಾಲಕ ಮತ್ತು ನಿರ್ವಾಹಕರು ತಮ್ಮ ನೋವನ್ನ ಜೀ ಕನ್ನಡ ನ್ಯೂಸ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಮಾತನಾಡಿದ್ದಾರೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತುಕತೆಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಸಾರಿಗೆ ನೌಕರರ ಮುಷ್ಕರ ಬೆಳಗ್ಗೆಯಿಂದಲೂ ಕೂಡ ಕರೆ ಕೊಡುವಂಥ ಕೆಲಸ ವಿವಿಧ ಸಂಘಟನೆಗಳು ಮಾಡಿರುವಂಥದ್ದು. ನಿನ್ನೆ ಸಂಧಾನ ಸಭೆಯನ್ನು ಕರೆಯುವಂಥ ಕೆಲಸ CM ಅವರು ಮಾಡಿದರು. ಅಲ್ಲಿ ಭಾಗಿಯಾಗಿದ್ದಂಥ ಸಂಘಟನೆಗಳು ನಾವು ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರವನ್ನು ಬಿಡೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಮುಂದುವರೆದ ಭಾಗವಾಗಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಕರೆ ಕೊಟ್ಟಿರುವಂಥದ್ದು. ಆದರೆ ಬೆಂಗಳೂರಿನಲ್ಲಿ BMTC ಸಂಚಾರ ಯಥಾಸ್ಥಿತಿಯತ್ತ ಮುಂದುವರೆದಿದೆ ಎನ್ನುವಂಥ ವಿಜುವಲ್ಗಳು ಕೂಡ ಸಾಕ್ಷಿ ಆಗ್ತಾ ಇದ್ದಾವೆ. ಜೊತೆಗೆ ಕಾರ್ಯಾಚರಣೆ ಇರುವಂಥ ಎಂದಿನಂತೆ ಕೆಲಸದಲ್ಲಿ ತೊಡಗಿರುವಂಥ ಚಾಲಕರು ಸೇರಿದಂತೆ ನಿರ್ವಾಹಕರು ನಮ್ಮ ಜೊತೆಗಿದ್ದಾರೆ. ಇವತ್ತು ಕೆಲಸಕ್ಕೆ ಬಂದಿರುವಂಥ ಕಾರಣ ಏನು, ಪ್ರತಿಭಟನೆಗೆ ಮುಷ್ಕರಕ್ಕೆ ಭಾಗಿಯಾಗದಿರುವಂಥದ್ದಕ್ಕೆ ಕಾರಣ ಎನ್ನುವಂಥ ನಿಟ್ಟಿನಲ್ಲಿ ಅವರನ್ನೇ ಸ್ವತಃ ಕೇಳ್ತಾ ಹೋಗೋಣ. ಯಾಕೆ ಎನ್ನುವಂಥ ನಿಟ್ಟಿನಲ್ಲಿ ಸರ್, ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ನಿಮ್ಮ ಸಮಸ್ಯೆಗಳಿದ್ದಾವೆ, ಸಮಸ್ಯೆ ಬಗೆಹರಿಸುವಂಥ ಕೆಲಸ ಸರ್ಕಾರ ಮಾಡ್ತಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ವಿವಿಧ ಸಂಘಟನೆಗಳು ಹೇಳ್ತಿದ್ದಾವೆ. ನಿನ್ನೆ ಒಂದಷ್ಟು ಭರವಸೆಯನ್ನು ಹುಸಿಯಾಗಿಸಲ್ಲ ಎನ್ನುವಂಥ ನಿಟ್ಟಿನಲ್ಲಿ 700 ಕೋಟಿಯನ್ನು ಬಿಡುಗಡೆ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡಿದ್ದಾರೆ. ಇನ್ನು ಏನೆಲ್ಲ ಬೇಡಿಕೆಗಳಿದ್ದಾವೆ, ಇವತ್ತು ಕೆಲಸಕ್ಕೆ ಬಂದಿರುವಂಥ ಕಾರಣ ಏನು ಸರ್? ಸರ್, ನಾವು ಕೆಲಸಕ್ಕೆ ಈಗ ಸಾರ್ವಜನಿಕ ನಮ್ಮಿಂದ ತೊಂದರೆ ಆಗಬಾರ್ದು. ಕಾಲೇಜು ಸ್ಕೂಲ್ ಮಕ್ಕಳಿಗೆ ಬೇರೆ ಮತ್ತೊಂದು ಮುಗಿದೊಂದು ಕೆಲಸಕ್ಕೆ ತೊಂದರೆ ಆಗಬಾರ್ದು. ನಾವು ಸರ್ಕಾರ ಮುಂದೆ ನಮ್ಮ ನೌಕರು ಬೇಡಿಕೆ ಇಟ್ಟಿರೋದೇನು, ನಾವು ಕೆಲಸ ಮಾಡೋದು 30 ತಿಂಗಳು ಅರಿಯರ್ಸ್ ಕೊಡ್ರಪ್ಪ ಅಂತ. ನಾವು ಕೆಲಸ ಮಾಡೋದು ಕಷ್ಟಪಟ್ಟು ದುಡ್ದಿರೋದು ಹೊಸದಾಗೇನು ಕೊಡ್ತಾಯಿಲ್ಲ. ಯಥಾಸ್ಥಿತಿಯಾಗಿ ಈಗ ಆಕ್ಟ್ ಪ್ರಕಾರ ಏನಿದೆ 4 ವರ್ಷಕ್ಕೋಸ್ಕರ ಅಗ್ರಿಮೆಂಟ್ ಮಾಡಬೇಕು. ಅದು 2024 ಒಂದರ ಜಾಗ ಆಗ್ಬೋದು, ಅದು ಮಾಡಿಲ್ಲ. ಅದನ್ನು ಮಾಡಿಕೊಡ್ರಪ್ಪ ಅಂತ ನಾನು ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳ್ಕೊತಿರೋದು. ಇನ್ನೇನು ಬೇರೆ ಏನೇನೂ ಇಲ್ಲ. ನೋಡಿ, ಬೆಳಗ್ಗೆಲ್ಲ ಊರಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಪಾಪ ನಮ್ಮೆಲ್ಲ ಕಾರ್ಮಿಕರು ಬಂದು ಕೆಲಸ ಮಾಡ್ತಾಯಿದ್ದೀವಿ. ನಾವು ಕಷ್ಟಪಟ್ಟಿರೋ ದುಡ್ಡ ಕೊಡ್ರಪ್ಪ ಅಂತ ಕೇಳ್ತಾಯಿದ್ದೀವಿ. ಈಗ BJP ಅವರು ನಿಲ್ಲಿಸಿ ಹೋದ್ರು, ಅದಕ್ಕೋದು ಸಂಬಂಧ ಇಲ್ಲ. 2023ಕ್ಕೆ ಅಂತಾರೆ BJP ಅವರು ಪಾಪ ಕೋವಿಡ್ಡು ಸರ್ಕಾರದಲ್ಲಿ ಕೊಡೋಕ್ಕೆ ಸಂಬಳ ಇರಲ್ಲ. ದೇಶ ರಾಜ್ಯ ಎಲ್ಲ ಅಲ್ಲೋಲ್ಕೊಳ್ಳಲಾಗಿತ್ತು. ಅಂಥವ್ರು ನಮಗೆ ಸಂಬಳ ಕೊಟ್ಟು ಮಾಡೋದು 2 ವರ್ಷ ಲೇಟ್ ಮಾಡಿರೋರು. ಅವರು ಮಾಡಬೇಕಾದ್ದನ್ನು 2 ವರ್ಷ ಲೇಟಾಗಿ ಮಾಡಿ ಅದು ಎಫೆಕ್ಟ್ ಮಾಡಿ ಹೋದ್ರು ಅವರು. ಅಷ್ಟರೊಳಗೆ ಈಗ ಅವರು ನಮಗೆ ತೊಂದರೆ ಆಯಿತು, ಸರ್ಕಾರ ಹೋಯ್ತು. ಈಗ ಮೊನ್ನೆ ಇವ್ರು ಕಾಂಗ್ರೆಸ್ನವ್ರು ಸರ್ಕಾರ ಬಂತು. ಈಗ ಎಲ್ಲ ಸರ್ಕಾರದ್ರು ಎಲ್ಲ ಯೋಜನೆಗಳು ನಮಗೆ ಕೊಡ್ತಾರೆ. ನಾವು ಕೆಲಸ ಮಾಡಿದ್ರೆ ಕೊಡ್ತಾಯಿಲ್ಲ. ಆದರೂ ನಾವು ಕೆಲಸಕ್ಕೆ ಬಂದಿದ್ದೀವಿ. ನಾವು ಸ್ಟ್ರೈಕ್ ಮಾಡೋಕ್ಕೆ ಹೋಗಿಲ್ಲ, ನಾವು ಕೆಲಸಕ್ಕೆ ಬಂದಿದ್ದೀವಿ. ನೋಡಿದಿರಾ, ನಾವು ಡ್ರೈವರ್ ಕಂಡಕ್ಟರ್ ಸ್ಟ್ಯಾಂಡರ್ಡ್ ಊಟ ಮಾಡೋದು ನೋಡಿದಿರಾ? ಊಟ ಮಾಡೋದು ನೋಡಿದಿರಾ ಸರ್? ನಾವು ಎಲ್ಲರೂ ಒಳ್ಳೇದೊಂದು ಊಟ ಮಾಡೋದು ನೋಡ್ರೆ, ಸ್ಟ್ಯಾಂಡರ್ಡ್ ಊಟ ಮಾಡೋದು ನೋಡಿದಿರಾ? 30 ರೂಪಾಯಿ ರೈಸು, 20 ರೂಪಾಯಿ ಇಡ್ಲಿ. ಕಂಡಕ್ಟರ್ ಡ್ರೈವರ್ ಏನಿದ್ದಾರೆ, ಫುಟ್ಪಾತಲ್ಲಿ ಇಡ್ಲಿ ಸಿಕ್ಕುತ್ತೆ, ಚಿತ್ರಾನ್ನ ಸಿಕ್ಕ ಹಾಫ್ ರೈಸು, ಹಾಫ್ ಇಡ್ಲಿ ಜೀವನ ಮಾಡೋರು ನಾವು. ಬನ್ನಿ, ಬಸ್ ಒಳಗೆ ಒಂದು ತೋರಿಸ್ತೀನಿ. ಮನೆಗೆ ಎಂತ ಮಾಡಿ ಕಡಿದು ಬಸ್ ಒಳಗೆ ನೈಟ್ ಆಲ್ಟ್ ಗಾಡಿದು ರಾತ್ರಿ 11 ಗಂಟೆ ಬಸ್ಸಲ್ಲಿ ಮನೆಕೋಬೇಕು ನಾವು. ಯಾಕೆ ಕೊಡಬಾರ್ದು ನಮಗೆ? ನಮಗೇನು ಕೊಡಬಾರ್ದು ಅಂತ. ಈಗ ಇವರು ಮಾಡಿರೋ ಉಚಿತ ಯೋಜನೆ ನಾವೆಷ್ಟು ಸಕ್ಸಸ್ಫುಲ್ ಮಾಡಿದ್ವಿ. ನನ್ನಿಂದ ಒಂದು ಬಸ್ಸಲ್ಲಿ 1 ಜನಕ್ಕೆ 100 ಜನ ಹತ್ತಾರೆ. ಒಂದು ಸಿಂಗಲ್ಗೆ ನಾವು ಬೆಂಗಳೂರು ಮಹಾನಗರದೊಳಗೆ 1 ಜನಕ್ಕೆ 1000 ಜನ ತಿಳಿತಾರೆ. ನಾವು ಒಂದೊಂದು ಟಿಕೆಟ್ ಕೊಡಬೇಕು. ಸಿದ್ದರಾಮಯ್ಯವ್ರ ಹೆಸರು ಹೇಳ್ತೀವಿ, ತಾಳ್ರಮ್ಮ ಸಿದ್ದರಾಮಯ್ಯ ಉಚಿತ ಟಿಕೆಟು. ಎಷ್ಟು ಪಬ್ಲಿಸಿಟಿ ಮಾಡ್ರೆ ನಾವು ಅವ್ರ ಸರ್ಕಾರವ, ಅವ್ರ ಸರ್ಕಾರ ಅಲ್ಲ, ಅವ್ರ ಸರ್ಕಾರದ ಎತ್ತಿಡಿದಾರ. ನಾವು ಪ್ರತಿಯೊಬ್ಬರಿಗೂ ಮಂದಟ್ಟಂಗೆ ಹೇಳ್ಕೊಡೋರು. ನಾವು ತಾಳಮ್ಮ ಅಕ್ಕಿ ಕೊಟ್ಟಿಲ್ಲರಮ್ಮ, ನಿನಗೆ ನಮ್ಮ ಫ್ರೀ ಟಿಕೆಟ್ ಕೊಟ್ಟಿಲ್ಲರಮ್ಮ, ಉಚಿತ 2000 ದುಡ್ಡು ಕೊಡ್ತಾಯಿಲ್ಲಮ್ಮ, ಪ್ರತಿಯೊಂದು ಹೆಸರು ಹೇಳ್ಕೆ ಬದುಕ್ತಾ ಇದ್ದೀವಿ. ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾರೆ ಇವರು? ನೀವು ಮಾಧ್ಯಮದವ್ರು ಹೇಳ್ಬೇಕು ಅವ್ರಿಗೆ ಹೋಗಿ. ನೋಡಿದ್ರಲ್ಲ, ಇವತ್ತಿನ ಹೋರಾಟ ಸಂಬಂಧಪಟ್ಟಾಗೆ ಸ್ವಯಂ ಪ್ರೇರಿತವಾಗಿ ಕೆಲಸಕ್ಕೆ ಹಾಜರಾಗಿರುವಂಥ ಸಿಬ್ಬಂದಿಗಳು ಮಾತಾಡ್ತಾ ಇದ್ರು. ಅಂದರೆ ನಿರ್ವಾಹಕರು ಸೇರಿದಂತೆ ಚಾಲಕರು ಮಾತಾಡ್ತಾ ಇದ್ರು. ಅವರಲ್ಲಿರುವಂಥ ಸಮಸ್ಯೆಗಳು ಕೇವಲ ನಿಮಿಷಗಳಲ್ಲಿ ಬಗೆಹರಿಸುವಂಥ ಕೆಲಸ ಸಿದ್ದರಾಮಯ್ಯನವರು ಸೇರಿದಂತೆ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಮನಸ್ಸು ಮಾಡಿದ್ರೆ ನಮ್ಮ ಹೋರಾಟ ಯಾವುದೂ ಇರಲ್ಲ. ನಮ್ಮ ಕೆಲಸಗಳು ಎಂದಿನಂತೆ ಇರ್ತವೆ. ನಾವು ದುಡಿದಂತಹ ಹಣವನ್ನು ಕೊಟ್ಟರೆ ಸಾಕು ಎನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಇವತ್ತಿನ ಹೋರಾಟದ ಬೆಂಬಲದ ಜೊತೆಗೆ ನಮ್ಮ ಸೇವೆ, ಸಾರ್ವಜನಿಕ ಸೇವೆ ಏನಿದೆಯೋ ಆ ಸೇವೆಯನ್ನು ಕೂಡ ನಾವು ಒದಗಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ನಾವು ಮೋಸ ಮಾಡ್ತಾ ಇಲ್ಲ. ಸಾರ್ವಜನಿಕ ಸೇವೆಯನ್ನು ಪ್ರತಿನಿತ್ಯವೂ ಏನು ಮಾಡ್ತಾ ಇದ್ದೇವೋ ಅದೇ ರೀತಿಯಾದ ಸೇವೆಯನ್ನು ಇವತ್ತು ನಾವು ಮುಂದುವರೆದ ಭಾಗವಾಗಿ ಮಾಡ್ತಾ ಇದ್ದೇವೆ ಎನ್ನುವಂಥ ನಿಟ್ಟಿನಲ್ಲಿ ಇಬ್ಬರು ಸಿಬ್ಬಂದಿಗಳು ಸರ್ಕಾರದ ಮೇಲೆ ಅವರ ನೋವನ್ನು ತೋಡಿಕೊಳ್ಳುವಂಥ ಕೆಲಸದ ಜೊತೆಗೆ ಒಂದಷ್ಟು ಬೇಡಿಕೆಗಳೇನಿದ್ದಾವೋ ಅವು ಪೂರೈಸಿ ನಮಗಿರುವಂಥ ಸಮಸ್ಯೆಗಳನ್ನು ಬಗೆಹರಿಸಿ ಎನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.